ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಹಾಗೂ ಟಿಎಂಸಿ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ಮುಖ್ಯ ಹೆಜ್ಜೆ ಇಟ್ಟಿದ್ದಾರೆ. ಬಂಗಾಳ ವಿಧಾನಸಭಾ ಚುನಾವಣೆಗೆ ಮುನ್ನ ನಿರುದ್ಯೋಗಿ ಯುವಕರನ್ನ ಸಜ್ಜುಗೊಳಿಸಲು ಅವರು ಯುವ ಸಾರಥಿ ಯೋಜನೆಯನ್ನ ಪ್ರಾರಂಭಿಸಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಗೆಲುವಿನಿಂದ ಪಾಠ ಕಲಿತಿರುವ ದೀದಿ ಯುವ ಜನತೆಯನ್ನ ಸೆಳೆಯಲು ಸ್ಟ್ರಾಟಜಿ ಮಾಡುತ್ತಿದ್ದಾರೆ. ಯುವ ಸಾಥಿ ಯೋಜನೆಯಡಿ 10ನೇ ತರಗತಿಗಿಂತ ಹೆಚ್ಚು ಓದದ 21 ರಿಂದ 40 ವರ್ಷದ ವಯಸ್ಸಿನ ನಿರುದ್ಯೋಗಿ ಯುವಕರಿಗೆ ತಿಂಗಳಿಗೆ 15,000 ರೂಪಾಯಿ ಒದಗಿಸುವ ಪ್ರಕ್ರಿಯೆಯನ್ನ ಪ್ರಾರಂಭಿಸಲಾಗಿದೆ. ಈ ಯೋಜನೆಯು ತನ್ನ ಮೊದಲ ದಿನವೇ ರಾಜ್ಯಾದ್ಯಂತ ಭಾರಿ ಜನಸಮೂಹವನ್ನ ಸೆಳೆದಿದೆ. ಆದರೆ ವಿರೋಧ ಪಕ್ಷದ ಬಿಜೆಪಿ ಇದನ್ನ ಚುನಾವಣೆಗಾಗಿ ಆರಂಭಿಸಿದೆ ಎಂದು ನಕಲಿ ಯೋಜನೆ ಎಂದು ಕರೆದಿದೆ. ಭಾನುವಾರ ನೋಂದಣಿ ಪ್ರಾರಂಭವಾದ ತಕ್ಷಣ ಬಂಗಾಳದ 294 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸ್ಥಾಪಿಸಲಾದ ಶಿಬಿರಗಳ ಹೊರಗೆ ಸೂರ್ಯೋದಯಕ್ಕೂ ಮುಂಚೆಯೇ ಸರತಿ ಸಾಲುಗಳು ಶುರುವಾಗಿದ್ವು. ಬೆಳಗ್ಗೆ 11 ಗಂಟೆಗೆ ಶಿಬಿರಗಳು ತೆರೆಯುವ ಹೊತ್ತಿಗೆ ಜನಸಂದಣಿ ಗಮನಾರ್ಹವಾಗಿ ಹೆಚ್ಚಿತ್ತು. ಸಂಜೆ ಹೊತ್ತಿಗೆ ಯೋಜನೆಯ ಪ್ರಯೋಜನ ಪಡೆಯಲು ಸುಮಾರು 2 ಲಕ್ಷ ಯುವಕರು ನೋಂದಾಯಿಸಿಕೊಂಡಿದ್ರು. ಕೋಲ್ಕತ್ತಾದಲ್ಲಿ ಮಾತ್ರ 18 ಶಿಬಿರಗಳನ್ನು ಸ್ಥಾಪಿಸಲಾಗಿತ್ತು. ಈ ಶಿಬಿರಗಳು ಫೆಬ್ರವರಿ 26ರವರೆಗೆ ಪ್ರತಿದಿನ ಬೆಳಗ್ಗೆ 11 ರಿಂದ ಸಂಜೆ 5 ಗಂಟೆಯವರೆಗೆ ತೆರೆದಿರುತ್ತೆ. ಫೆಬ್ರವರಿ 6ರಂದು ವಿಧಾನಸಭೆಯಲ್ಲಿ ಮಂಡಿಸಲಾದ 2026-27ರ ವೋಟ್ ಆನ್ ಅಕೌಂಟಿಂಗ್ ಬಜೆಟ್ನಲ್ಲಿ ಯುವ ಸಾಥಿ ಯೋಜನೆಯನ್ನ ಮಮತಾ ಬ್ಯಾನರ್ಜಿ ಸರ್ಕಾರ ಘೋಷಿಸಿತು. ಇದಕ್ಕಾಗಿ 5,000 ಕೋಟಿ ಮೀಸಲಿಡಲಾಗಿದೆ. ಈ ಯೋಜನೆಯಡಿಯಲ್ಲಿ ಸುಮಾರು 2.78 ಮಿಲಿಯನ್ ಯುವಕರು ಒಳಗೊಳ್ಳುತ್ತಾರೆ ಎಂದು ಸರ್ಕಾರ ಅಂದಾಜಿಸಿದೆ.